ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ ಫೈನಲಿ ಇಲ್ಲಿ ಮಾನ್ಯತಾ ಇಡೀ ಕುಟುಂಬಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಅಪ್ಪಪ್ಪ ಏನಾಯಿತು ಗೊತ್ತಾಗೋಯ್ತಾ ಕೇಕೆಗೆ? ಇದೆಲ್ಲವೂ ಕೂಡ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮನೆಯವರೆಲ್ಲರೂ ಕೂಡ ವ್ಯಾನ್ಗೆ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಹಾಸನಕ್ಕೆ ಹೊರಟಿದ್ದಾರೆ, ಅವರ ಮನೆ ದೇವರ ದರ್ಶನಕ್ಕೆ. ಆದರೆ ಇಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಹೋಗ್ತಿದ್ರೆ ದಾರಿಗೆ ಒಬ್ಬ ಬೈರಾಗಿ ಅವರು ಅಡ್ಡಿ ಬರ್ತಾರೆ. ತಕ್ಷಣ ಗಾಡಿನ ನಿಲ್ಲಿಸಿದೆ. ಡ್ರೈವರ್ ಹೋಗಿ ಏನಪ್ಪ ಕಾಣಿಸಲ್ವಾ, ಹೋಗ್ತಿರೋ ಗಾಡಿಗೆ ಯಾಕೆ ಅಡ್ಡಿ ಬಂದಿದ್ಯಾ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತಾ ಇದ್ದಾರೆ. ತಕ್ಷಣ ಜಾನಕಿ ಅವರು ಅಯ್ಯೋ ಬೈರಾಗಿ ಬಂದಿದ್ದಾರೆ, ಯಾರಾದರೂ ಹೋಗಿ ಜಗಳ ಮಾಡ್ಕೋತಿದ್ದಾರೆ, ತಡೀರಪ್ಪ ಅಂತ ಹೇಳ್ತಾರೆ ಕೃಷ್ಣ ರಾಮಾಚಾರಿಗೆ. ನಂತರ ರಾಮಾಚಾರ್ಯ ಹೋಗ್ತಿರ್ತಾರೆ. ಆಗ ಕೃಷ್ಣ ನಾನೇ ಹೋಗ್ತೀನಿ ಅಂತ ಕೆಳಗಡೆ ಇಳಿದು ಬರ್ತಾರೆ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಗಲಾಟೆ ಯಾಕೆ, ಒಳಗಡೆ ಹೋಗಿ ಅಂತ ಡ್ರೈವರ್ನ ಕೃಷ್ಣ ಕಳಿಸ್ತಾರೆ. ನಂತರ ಇಲ್ಲಿ ಕೆ ಅಲಿಯಾಸ್ ಕೃಷ್ಣ ಹೋಗ್ತಿರ್ಬೇಕಿದ್ರೆ ನೀನು ಸತ್ಯನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ, ಎಷ್ಟು ದಿನ ಅಂತ ಈ ರೀತಿ ಮುಚ್ಚಿಟ್ಕೋತೀಯಾ, ಅದನ್ನು ಸ್ಫೋಟಗೊಳಿಸಲೇಬೇಕು, ಇಲ್ಲ ಅಂದರೆ ಕಿಡಿಗೇಡಿಗಳು ಅದನ್ನು ಯೂಸ್ ಮಾಡ್ಕೋತಾರೆ, ನೀನು ನಮ್ಮವರು ತಮ್ಮವರು ಅಂತ ಅಂದ್ಕೊಂಡು ಸತ್ಯನ ನಿನ್ನಲ್ಲೇ ಮಾಡ್ಕೊಂಡಿದ್ಯಾ, ಎಷ್ಟು ದಿನ ಅದನ್ನು ನಿನ್ನಲ್ಲಿ ಯಾವತ್ತು ಇಟ್ಕೊಳ್ಳೋಕೆ ಸಾಧ್ಯ, ಸತ್ಯ ಹೇಳಲೇಬೇಕಾಗತ್ತೆ, ಸತ್ಯ ಅನ್ನೋದೇ ನಿನ್ನ ಬ್ರಹ್ಮಾಸ್ತ್ರ, ಆ ಅಸ್ತ್ರವನ್ನು ನೀನು ಇಟ್ಕೊಂಡು ದುಷ್ಟರ ಸಂಹಾರ ಮಾಡಬೇಕಾಗತ್ತೆ, ದುಷ್ಟರ ಸಂಹಾರ ಸಾಧ್ಯ ಆಗುವುದೇ ಸತ್ಯದ ಬ್ರಹ್ಮಾಸ್ತ್ರ. ಆದರೆ ನಮ್ಮವರು ಅನ್ನೋ ವ್ಯಾಮೋಹಕ್ಕೆ ಸಿಕ್ಕಾಕೊಂಡಿದ್ದೆ, ನೀನು ಸತ್ಯನ ಮುಚ್ಚಿಡ್ತಾ ಇದೆಯಾ, ಅದೇ ರೀತಿ ಆದರೆ ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗತ್ತೆ, ಆಗ ಅದನ್ನು ನೀನು ತಪ್ಪಿಸೋಕೆ ಸಾಧ್ಯವೇ ಇಲ್ಲ. ದೇವರಿಗೆ ಆಹಾರ ಹಾಕಬೇಕು ಅಂತ ಹೋದು ನೀವು ಕುಟುಂಬಕ್ಕೆ ಆಹಾರ ಹಾಕೋ ಸಂದರ್ಭ ಕೂಡ ಬರ್ಬೋದು, ಸಾವಾಗಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸತ್ಯನ ಎಲ್ರಿಗೂ ತಿಳಿಸೋ ಸಮಯ ಬಂದಿದೆ, ಸತ್ಯನ ತಿಳಿಸ್ಬಿಡು ಅಂತ ಹೇಳ್ತಾರೆ. ಗುರುಗಳು ಹೇಳಿದ ಈ ಮಾತು ಜೊತೆಗೆ ಕೃಷ್ಣ ಅನ್ನೋ ಹೆಸರು ಇವ್ರಿಗೆ ಗೊತ್ತಾಯ್ತು ಅನ್ನೋ ಪ್ರಶ್ನೆ ಬರುತ್ತೆ. ನಂತರ ಬೈರಾಗಿಗಳು ಆಶೀರ್ವಾದ ಮಾಡಿ ಎಲ್ಲವೂ ಕೂಡ ಒಳ್ಳೇದಾಗ್ಲಿ, ಇನ್ನು ಮುಚ್ಚಿಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಆ ಕಡೆ ಮಾನ್ಯತಾಗೆ ಬಿಗ್ ಶಾಕ್ ಆದಿದೆ. ಬಿಕಾಸ್ ಅಲ್ಲಿ ಮಾನ್ಯತಾ ಕೂತಿರ್ಬೇಕಿದ್ರೆ ಈ ಕಡೆ ಸುಪಾರಿ ಕಿಲ್ಲರ್ಸ್ಗೆ ಕಾಲ್ ಮಾಡ್ತಾರೆ. ಅವರು ಕೂಡ ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ರಾಮಾಚಾರಿ ಕೃಷ್ಣ ಇಬ್ರು ಕೂಡ ಉಳಿಲೇಬಾರ್ದು ಅಂತ ಹೇಳ್ತಾರೆ. ನಂತರ ಚಿಂಟು ಬಂದಿದ್ದ, ಅಮ್ಮ ನಾವು ಅಕ್ಕನ ನೋಡೋಕೆ ಹೋಗೋಣ, ಅಕ್ಕನ ನೋಡಬೇಕು ಅಂತ ಅನ್ನಿಸ್ತದೆ ಅಂದಾಗ ಏನೂ ಬೇಕಾಗಿಲ್ಲ, ಹೋಗು ನಿಮ್ಮ ಅಕ್ಕನೇ ಬರ್ತಾಳೆ ಅಂತ ಹೇಳ್ತಾರೆ. ಇನ್ನು ಅಕ್ಕ ಬರ್ತಾಳ, ಹಾಗಿದ್ರೆ ಭಾವ ಕೂಡ ಬರ್ತಾನೆ ಅಂತ ಕೇಳಿದಾಗ ಇಲ್ಲ ನಿಮ್ಮ ಭಾವ ಬರಲ್ಲ, ಜಸ್ಟ್ ನಿಮ್ಮ ಅಕ್ಕ ಬರ್ತಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ಜಯಶಂಕರ್ ಅವ್ರು ಬರ್ತಾರೆ. ಜಯಶಂಕರ್ ಅವ್ರು ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಏನಿಲ್ಲ ಚಿಂಟು ಮಾತ್ಸ್ ಹೇಳ್ಕೊಡು ಅಂತ ಹೇಳ್ತಿದ್ದ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಿದ್ದೆ ಅಂದಾಗ ಇಲ್ಲ ಪಾಪ ಅಕ್ಕನ ಮನೆಗೆ ಹೋಗೋಣ ಬಾ, ಅಕ್ಕನ ನೋಡಬೇಕು ಅಂತ ಹೇಳಿದಕ್ಕೆ ನಿಮ್ಮ ಅಕ್ಕನೇ ಬರ್ತಾರೆ, ಆದರೆ ಭಾವ ಬರಲ್ಲ ಅಂತ ಹೇಳಿದ್ರು ಅಂದ ತಕ್ಷಣ ಏನು ಮಾತಾಡ್ತಿದ್ಯಾ, ನನ್ನ ಮಗಳು ಬರ್ತಾಳ, ಅದು ರಾಮಾಚಾರಿ ಬಿಟ್ಟು, ಅದು ಹೇಗೆ ನಿನಗೆ ಗೊತ್ತು, ಅವಳು ಮನೆಗೆ ಬರಲ್ವಲ್ಲ, ನಿನ್ನ ಅಮ್ಮ ಅಂತ ಕರೆಯೋದೇ ಇಲ್ಲ ಅಂತ ಹೇಳಿದ್ಲು. ಅವತ್ತು ನಮ್ಮ ಮನೆಗೆ ಬಂದಾಗಲೂ ಕೂಡ ನಾನು ರಾಮಾಚಾರಿ ಹೆಂಡ್ತಿ ನಾರಾಯಣೇಶ್ವರ ಸುಸ್ಸಿಯಾಗಿ ಬಂದಿದ್ದೇನೆ ಹೊರತು ಈ ಮನೆ ಮಗಳಾಗಿ ಅಲ್ಲ ಅಂತ ಕೂಡ ಹೇಳಿದ್ಲು. ಅಂಥದ್ರಲ್ಲಿ ಅವಳು ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಮಾನ್ಯತಾ ಅವರು ನನ್ನ ಮಗಳಲ್ವಾ, ಹೆತ್ತ ಮಗಳು ಬರಲಿ ಅಂತ ದೇವರಿಗೆ ಹರಕೆ ಕಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನನ್ನ ಮಗಳು ಬಂದೇ ಬರ್ತಾಳೆ ಅಂತ ನನಗೆ ಗೊತ್ತಿದೆ. ರಾಮಾಚಾರಿಗೆ ನಮ್ಮ ಬಗ್ಗೆ ಸಿಟ್ಟಿರೋದ್ರಿಂದ ಅವ್ನು ಬರಲ್ಲ ಅಂತ ಹೇಳಿದೆ ಅಂದಾಗ ಗಂಡ ಬರ್ದೆ ಅವಳು ಬರ್ತಾಳ, ಅವಳು ನೀನು ಅಂದ್ಕೊಂಡಿದ್ಯಾ, ಗಂಡ ಹೇಳಿದ್ರೆ ಜೀವ ಕೊಡೋಕೆ ರೆಡಿಯಾಗಿದ್ದಾಳೆ, ಅಂಥವಳು ಗಂಡ ಇಲ್ಲದೆ ಬರೋಕ್ಕೆ ಸಾಧ್ಯನಾ, ದೇವ್ರಿಗೆ ಹರಕೆ ಓದ್ಕೊಳ್ಳೋದು ದುಡ್ಡು ಕೊಡೋದು ಇದನ್ನೆಲ್ಲ ಮಾಡೋದು ಬಿಟ್ಟು ಸ್ವಲ್ಪ ನಿನ್ನ ಕ್ಯಾರೆಕ್ಟ್ರಲ್ಲಿ ಬದಲಾವಣೆ ಮಾಡ್ಕುವಾಗ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಮಾನ್ಯತಾ ಅವರು ಉಸಿರು ಬಿಡ್ತಿದ್ದಾರೆ, ಬಿಕಾಸ್ ಸಿಕ್ಕಾಕೊಂಡೆ ಅಂತ ಅಂದ್ಕೊಂಡಿದ್ರು. ನಂತರ ಆ ಕಡೆ ರೌಡಿಗಳು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಒಳಗಡೆ ಬಂದಿದ್ದೆ ಬೈರಾಗಿಗಳಲ್ವಾ ಅಂತ ಹೇಳ್ತಿದ್ದಾರೆ ಜಾನಕಿ ಅವರು. ನಂತರ ಬೈರಾಗಿಗಳು ಏನೋ ಒಂದು ಸಂದೇಶ ತಗೊಂಡು ಬರ್ತಾರೆ, ಸುಮ್ಮನೆ ಬರುವುದಿಲ್ಲ ಅವರು ಅಂತ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇದೆ, ಬಟ್ ಕೇಕೆಗಿರಲಿಲ್ಲ. ಹಾಗಿದ್ರೆ ಅಮ್ಮ ಹೇಳ್ತಿರೋದು ಕೇಳ್ತಿದ್ರೆ ಅವರು ಬೇಕು ಅಂತಾನೆ ಗಾಡಿ ಗಡ್ಡ ಬಂದಿದ್ದ, ಹಾಗಿದ್ರೆ ಸತ್ಯ ಹೇಳೋ ಸಮಯ ಬಂದೇ ಬಿಡ್ತಾ ಅಂತ ಕೇಕೆ ಅನ್ಕೋತಿದ್ದಾರೆ. ನಂತರ ಈ ಕಡೆ ದೀಪು ನಾನು ಕಿಟಕಿ ಪಕ್ಕ ಕೂತ್ಕೋತೀನಿ ಅಂತ ಹೇಳ್ತಿದ್ರೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಒಂದು ವ್ಯಾನ್ ಫಾಲೋ ಮಾಡ್ಕೊಂಡು ಬರ್ತಿರೋದು ಅವ್ರಿಗೆ ಗೊತ್ತಾಗ್ತದೆ, ಏನಿದು ವ್ಯಾನು ಹಾಗೆ ನಿಂತಾಗೂ ನಿಲ್ತು, ಈಗ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತದೆ, ಏನು ಮಾಡ್ತಿರ್ಬೋದು, ನಿಜವಾಗ್ಲೂ ಮಾನ್ಯತಾ ಏನಾದರೂ
ಸುಪಾರಿ ಕಿಲ್ಲರ್ಸ್ನ ಬಿಟ್ಟಿರ್ಬೋದಾ ಅಂತಾನೆ ಕೇಕೆ ಆಲೋಚನೆ ಮಾಡ್ತಾರೆ. ನಂತರ ಈ ಕಡೆ ಮಾನ್ಯತಾ ಕಾಲ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಜೈಶಂಕರ್ ಬರ್ತಾರೆ. ಆ ಮೋನಿಕಾ ನಮ್ಮ ಹೆಸರನ್ನ ಯೂಸ್ ಮಾಡಿಕೊಂಡು ಪಾರ್ಟ್ನರ್ ಅಂದ್ಕೊಂಡು ತುಂಬಾ ದುಡ್ಡನ್ನು ಪೀಡ್ತಾ ಇದ್ದಾಳೆ. ನೀನೇನು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಲ್ವಾ ಅಂದಾಗ, ಇಲ್ಲ ಜಾಯಿನ್ ನಾನು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂದ ತಕ್ಷಣ ಸದ್ಯ ನಾವು ರಿಲೀಫ್ ಆದ್ವಿ, ಇಲ್ಲ ಅಂದರೆ ಖಂಡಿತ ಅವಳಿಂದ ನಾವು ಬೀದಿಗೆ ಬರಬೇಕಾಗಿತ್ತು. ಆಕೆ ತುಂಬ ಸ್ಕ್ಯಾಮ್ ಮಾಡ್ತಿದ್ದಾಳೆ ಅಂತಿದ್ದಾಗ, ಅಯ್ಯೋ ಒಂದು ವಾರ ತಾನೇ ನಾನು ಅವಳ ಜೊತೆ ಪಾರ್ಟ್ನರ್ ಆಗಿದ್ದೀನಿ, ಖಂಡಿತ ಏನು ಬಿಸ್ನೆಸ್ ಚೆನ್ನಾಗೇ ಹೋಗ್ತದೆ ಅಂತ ಅಂದ್ಲಲ್ಲ, ಏನು ಮಾಡ್ಕೊಂಡಿದ್ದಾಳೆ, ಫಾಲ್ಸ್ ಇನ್ಫಾರ್ಮೇಷನ್ ಏನಾದರೂ ಜೈಗೆ ಸಿಗ್ತಾ ಇದೆಯಾ ಅಂತ ಅಂದ್ಕೊಂಡು ಕಾಲ್ ಮಾಡ್ತಾರೆ. ಸ್ವಿಚ್ ಆಫ್ ಬರುತ್ತೆ. ಏನು ಮಾಡಲಿ, ಈ ಕಡೆ ಮೋನಿಕಾದ, ಈ ಕಡೆ ನನ್ನ ಮಗಳು ಬರೋದು ಮುಖ್ಯ ಅಂತ ಅಂದ್ಕೊಂಡಿದ್ದೆ. ಸುಪಾರಿ ಕಿಲ್ಲರ್ಸ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಏನು ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅವರಿಬ್ಬರಲ್ಲ ಇಡೀ ಕುಟುಂಬನೇ ಉಳಿಬಾರ್ದು, ಮುಗಿಸ್ಬಿಡಿ, ಆದರೆ ನನ್ನ ಮಗಳಿಗೆ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಮಾನ್ಯತಾ ಹೇಳ್ತಾರೆ. ಖಂಡಿತ ಮ್ಯಾಮ್, ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ರೌಡಿಗರು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ. ಈ ಕಡೆ ಕೇಕೆಗೆ ಗೊತ್ತಾಗಿದೆ. ನಂತರ ಒಂದು ಜಾಗಕ್ಕೆ ಹೋಗಿ ಆ ಕಡೆ ಚಾರು ರಾಮಾಚಾರಿಗೆ, ಈ ಕಡೆ ಕೃಷ್ಣಂಗೆ ಅಮ್ಮ ಊಟ ತಿನ್ನಿಸ್ತಿದ್ದಾರೆ. ಯಾರು ಗೊತ್ತು, ಇದೇ ಊಟ ನನ್ನ ಕೊನೆ ಊಟ ಆಗಿರ್ಬೋದು, ಅದಕ್ಕೆ ತುತ್ತನ್ನ ತಿನ್ನಿಸ್ಕೊತಿದ್ದೀನಿ ಅಂತ ಹೇಳ್ತಾರೆ. ಬಿಕಾಸ್ ಅವರೇ ಅಮ್ಮನ ತುತ್ತನ್ನ ಕೇಳಿರ್ತಾರೆ. ನಂತರ ಈ ಕಡೆ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ನನ್ನ ಕುಟುಂಬಕ್ಕೆ ಏನೂ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಸಿದ್ಧವಾಗಿದ್ದಾರೆ ಕೇಕೆ. ಹಾಗಾದ್ರೆ ಇಡೀ ಕುಟುಂಬನ ತನ್ನ ಪ್ರಾಣತ್ಯಾಗ ಮಾಡೋದ್ರ ಮುಖಾಂತರ ಕಾಪಾಡ್ತಾರ ಅಥವಾ ಇಡೀ ಕುಟುಂಬನ ಸೇವ್ ಮಾಡ್ತಾರ ರಾಮಾಚಾರಿ ಕೃಷ್ಣ ಸೇರ್ಕೊಂಡು? ಜೊತೆಗೆ ಸತ್ಯ ಸ್ಫೋಟ ಮಾಡೇ ಬಿಡ್ತಾರ ಚಾರು ಮುಂದೆ. ಈ ಕಡೆ ಅಮ್ಮನ ಬಂಡವಾಳ ರಿವೀಲ್ ಆಗತ್ತಾ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.